friends, welcome back to our YouTube channel. You are my cutie, naughty, sweetie, baby. You are my dolly, beauty, beauty, baby. You are my cutie, naughty, sweetie, baby. You are my dolly, beauty, beauty, baby. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ ಎಂಜಾಯ್ ಮಾಡಿ. ಹಾಗೆ ಏನು ಮಿಸ್ಟೇಕ್ ಇತ್ತು ಅಂತ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ದಿನಚರಿ ಹೇಗಿರುತ್ತೆ ಏನೇನು ಹೇಳ್ತೀನಿ ಬರ್ರಿ. ಇವತ್ತು ಸ್ವಲ್ಪ ಹೊರಗಡೆ ಹೊಂಟಿದ್ದೀವಿ, ಊರಿಗೆ ಹೊಂಟೀವಿ. ಊರಿಗೆ ಹೋಗಿ ಯಾವ ಥರ ಹೋಗ್ತೀನಿ, ಎಲ್ಲಿರ್ತೀನಿ, ಯಾಕಡೆ ಹೋಗ್ತೀನಿ ಅಂತ ತೋರಿಸ್ತೀನಿ ರೀ. ನೋಡೋಣ ಬರ್ರಿ, ವಿಡಿಯೋ ಫುಲ್ ನೋಡಿರಿ, ಗೊತ್ತಾಗುತ್ತಾ. ಸಪೋರ್ಟ್ ಮಾಡಿರಿ ಪ್ಲೀಸ್. ಊರಿಗೆ ಹೋಗ್ಬೇಕಂತ ರೆಡಿ ಆಗಿದ್ದೆವು ನಾನು ವಿದ್ಯಾ, ಇಬ್ಬರು ಸೇಮ್ ಡ್ರೆಸ್ ಹಾಕ್ಕೊಂಡಿವಿ, ಸೇಮ್ ಕಲರ್ದು. ಊರಿಗೆ ಹೋಗಿ ಎಲ್ಲಿ ಹೊಂಟಿವತ್ತು ತೋರಿಸ್ತೀನಿ ಬರ್ರಿ. ಇವಾಗ ಸಿಂಧಿಗೆ ಹೋಗ್ಬೇಕ್ರಿ ಈಗ ಫಸ್ಟಿಗೆ. ನೋಡ್ರಿ ಇದು ನಮ್ಮ ಸಿಂಧಗಿ ಬಸ್ ಸ್ಟ್ಯಾಂಡ್ ಯಾವ ಥರ ಆಯ್ತು ಅಂತೇಳಿ. ಸಿಂಧಗಿಲಿಂದ ಆ ಕಡೆ ಹೋಗ್ಬೇಕ್ರಿ ಬಸ್ಸಿಗೆ ಹತ್ತಿ. ನೋಡ್ರಿ ನಮ್ಮ ಸಿಂಧಗಿ ಬಸ್ ಸ್ಟ್ಯಾಂಡ್ ಈ ಥರ ಆಯ್ತು. ನೋಡ್ರಿ ಎಂಟ್ರೆನ್ಸಿಗೆ ಬಂದ್ರೆ ಈ ಥರ ಐತಿ. ಬೇಕ್ರಿ ಅವೆಲ್ಲ ಕಬ್ನಾಲು ಈ ಥರ ಇರುತ್ತೆ. ಎಲ್ಲ ಬಸ್ ಸ್ಟ್ಯಾಂಡ್ನೂ ಇದೇ ಥರ ಇರುತ್ತೆ, ಆದರೆ ಒಂದು ಸ್ವಲ್ಪ ಇದು ದೊಡ್ಡದೈತಿ, ಲೆಂತಿಗೆ ಅಗ್ಲಿಗೆಲ್ಲ ಸಿಕ್ಕಾಬಿಟ್ಟು ದೊಡ್ಡದೈತಿ. ಹಾಗೆ ನಮ್ಮ ಕಾಲೇಜ್ ಕಲಿಬೇಕಾದ್ರೆ ಯಾರ್ಯಾರು ಈ ಥರ ಕ್ಲಾಸ್ ಬಂಕ್ ಮಾಡಿ ಅಥವಾ ಕ್ಲಾಸ್ ಮುಗ್ದಿಂದ ಯಾರ್ಯಾರು ಬಸ್ ಸ್ಟ್ಯಾಂಡ್ನಾಗ ಟೈಮ್ ಸ್ಪೆಂಡ್ ಮಾಡಿರಂತ ಹೇಳ್ರಿ. ನಾವಂತೂ ಇಲ್ಲಿ ಸಿಕ್ಕಾಬಿಟ್ಟೆ ಟೈಮ್ ಸ್ಪೆಂಡ್ ಮಾಡೀವಿ. ಅದು ಇದು ಕಿತ್ತಾಡೋದು, ಕಾಲು ಎಳೆಯೋದು, ಆಟ ಆಡೋದು ಜಾಸ್ತಿನೇ ಮಾಡಿರೋದು. ಇವತ್ತು ಅಂಕರ್ ಫುಲ್ಲು ರಶ್ ಇತ್ತು. ನಾವೆಲ್ಲ ತಿರುಗಾಡಿದ್ ಬಂದೇನು ಭಾಳ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಕಾಲೇಜ್ ಹುಡುಗರು ಇವರೇ ಜಾಸ್ತಿ ಬಸ್ ಜಾಸ್ತಿ ಬರ್ತಾವಲ್ಲ, ಹಾಗಾಗಿ ನಾವು ನಮ್ಮ ಬಸ್ ಬಂದು ಹೋಗ್ಬೇಕು. ನಮ್ಮದು ಬಸ್ ಬಂದಿತ್ತು, ಹತ್ತದೇವು ತಾಳಿಕೋಟೆ ಬಸ್ಸಿಗೆ ಹತ್ತಿ ಇವಾಗ ತುಮ್ಗಿ ತನಕ ಹೋಗ್ಬೇಕು. ತುಮ್ಗಿಲಿಂದ ಮಾಮಾರ್ ಕರ್ಕೊಂಡು ಹೋಗ್ತಾರೆ. ಇವಾಗಷ್ಟೇ ಬಸ್ ಸಿಕ್ಕಿತ್ತು. ಬಸ್ ಹತ್ತಿ ಒಂದು ಸ್ವಲ್ಪ ಸಿಂಧಿಗೆ ದಾಟಿವಿ. ವಿದ್ಯಾನು ಮಲ್ಕೊಂಡಾಳೇನ, ಆಕೆ ಮಲ್ಕೊಂಡು ನಾನು ಹಂಗೆ ಕ್ಯಾಪ್ಚರ್ ತೊಗೋಬೇಕಂತ ತೊಗೊಂಡೆ. ಇವಾಗಿನ ಹೊಂಟೀವಿ ರೀ. ಸೀಟ್ ಎಷ್ಟೊತ್ತು ಒಂದು ಸ್ವಲ್ಪ ರಶ್ ಇತ್ತು, ಇವಾಗ ಒಂದು ಸ್ವಲ್ಪ ಖಾಲಿ ಆಗೈತಿ. ಹೊಂಟೀವಿ ನೋಡಂಬರ್ರಿ ಮುಂದೆ ಏನಾಗ್ತದೆ ಏನಿಲ್ಲ ಅಂಥೇಳಿ. ವಿದ್ಯಾ ಹುಡುಗಿಯದ ಅಂತ ಹೇಳಿಕೆ ಸೀಟ್ ಕೊಟ್ಟರು ಅವರು. ಸೀಟ್ ರಶ್ ಇತ್ತಲ್ಲ, ಸೀಟು ಸ್ವಲ್ಪ ಸಾಣ ಸಿಕ್ಕಿತ್ತು, ನನಗೆ ದಂಡಿ ಸಿಕ್ಕಿತ್ತು. ಆ ಕಡೆ ಕಿಟಕಿ ಕುಂಡ್ರು ಮಕ್ಕೋತಾಳೆ ಆಕಿನೋ ಅಂತ ಹೇಳಿಕೆ ಕಿಟಕಿ ಸೀಟ್ ಬಿಟ್ಟು ಕೊಟ್ಟರು. ಆಕಿನ ತೊಗೊಂಡು ಕುಂತಿದ್ದೆ, ಆಕೆ ಹಾಗೆ ಮಲ್ಕೊಂಬಿಟ್ರು ತೊಡೆ ಮೇಲೆ. ಆಕೆ ಮಲ್ಕೊಳ್ಳೋಣ ಇನ್ನೇನು 10 ನಿಮಿಷನೇ ರೀಚ್ ಆಗ್ತದ. ಅಲ್ಲಿಂದ ಹೆಂಗೆ ಹೋಗ್ತೀನಿ ನೋಡತ್ತದ ಬರ್ರಿ. ಒಂದು ಕುಂತ್ಕೊಂಡಿದ್ದೇವೆ ಸುಮ್ಮ, ಇನ್ನೂ ಏನೂ ಮಾಡೇ ಇಲ್ಲ. ಇನ್ನೂ ಒಳಗೆ ಕಸ ಹೊಡ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಮನೆ ಒಂದು ಸ್ವಲ್ಪ ಹೊಲಸಾಗೈತಿ, ಕ್ಲೀನ್ ಮಾಡಿಕೊಂಡು ಚಹಾ ಕುಡ್ಕೊಂಡು ಮುಂದೆ ಕೆಲಸ ಏನಂತ ನೋಡಬೇಕು. ತುಮ್ಗಿ ತನಕ ಬಸ್ಸಿಗೆ ಬಂದಿದ್ದೆಲ್ಲ, ತುಮ್ಗಿಲಿಂದ ಎಷ್ಟೊತ್ತು ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದೆ. ಹಾಫ್ ಆನ್ ಅವರ್ ವೇಟ್ ಮಾಡಿ ಆಮೇಲೆ ಇವ್ರು ಬೈಕ್ ತೊಗೊಂಡ್ರು, ಬೈಕಿಂದ ಈ ಕಡೆ ಬಂದೆ. ಮತ್ತಿನ್ನು ಕಸ ಗುಡಿಸ್ಕೊಂಡ್ಕೆ ಮುಂದೇನು ಕೆಲಸ ಅಂತ ನೋಡ್ಬೇಕ್ರಿ. ಚಹಾ ಮಾಡಿಕೊಂಡು ಕುಡಿದು ಮತ್ತು ಸಂಜೆಗೆ ಅಡುಗೆ ಏನು ಮಾಡೋದೇನಿಲ್ಲ. ಮಮ್ಮಿಯವರೆಲ್ಲ ಬುತ್ತಿ ಕಟ್ಟ್ಯಾರಲ್ಲ, ಸಂಜೆಗೆ ಏನು ಅಡುಗೆ ಮಾಡೋದಿಲ್ಲ. ಮತ್ತು ಮುಂದೇನು ಕೆಲಸ ಅಂತ ನೋಡೋಣ್ರಿ. ಇವತ್ತಿನ ದಿನ ಹೆಂಗಿರ್ತದಂತ, ಇಲ್ಲಿದ್ದು ಹೆಂಗಿರ್ತದಂತ ತೋರಿಸ್ತೀನಿ ಬರ್ರಿ. ಮನೆ ಹೊಲಸಾಗೈತಲ್ಲ, ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಕ್ಲೀನ್ ಮಾಡ್ಕೊಂಡು ಮತ್ತು ಮುಂದೇನು ಕೆಲಸ ಅಂತ ಕಂಟಿನ್ಯೂ ಮಾಡ್ಕೊತೀನಿ ರೀ. ನೋಡತ್ತದ ಬರ್ರಿ ನೀವು. ಜೋಳ ಚಪಾತಿ, ಆಮೇಲೆ ಶಂಕರಪಾಳೆ ಪಲ್ಯ, ಇವೆಲ್ಲ ಕೇಕ ಬಿಸ್ಕಿಟ್ ಕಟ್ ಕಳಿಸಿದ್ರು. ಯಾಕಂತಂದ್ರೆ ಅಲ್ಲಿಂದ ಬಂದು ಮಾಡೋಕೆ ಹೈರಾಣ ಆಗ್ತದೆ ಅಂಥೇಳಿ ಮಮ್ಮಿಯವ್ರಷ್ಟು ಕಟ್ ಕಳಿಸಿದ್ರು. ಯಾರ್ಯಾರು ಇದೇ ಥರ ತವ್ರ ಮನೆಯಿಂದ ಊರಿಗೆ ಬರ್ಬೇಕಾದ್ರೆ ಕಟ್ ಕಳಿಸ್ತಾರಂತ ಕಮೆಂಟ್ ಮಾಡಿರಿ. ಇನ್ನೂ ಇತ್ತು, ಅದು ಇಟ್ಟಿಲ್ಲ ಅಷ್ಟೇ. ಒಂದು 8:30 ಆಗೈತೇನೋ, ಟೈಮ್ 8:30 ಆಗೈತಿ. ಬುತ್ತಿ ಅದೆಲ್ಲ ಕಟ್ಟಿದ್ರಲ್ಲ, ಅಡುಗೆ ಏನು ಜಾಸ್ತಿ ಮಾಡೋಕ್ಕೋಗಿಲ್ಲ. ಚಪಾತಿ ಪಲ್ಯದೆಲ್ಲ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಬಿಸಿಗಿರ್ಲಕ್ಕ ವಿದ್ಯಾಗೂ ಆಗ್ತದ ನಮ್ಗೆ ಆಗ್ತದ ಅಂತ ಹೇಳಿಕೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡೀನಿ, ಬೇಳೆ ಸಾಂಬಾರು, ಅನ್ನ ಮಾಡೀನಿ. ಇನ್ನೇನು ಊಟ ಮಾಡಬೇಕು. ಟೈಮ್ 8:30 ಆಗೈತಲ್ಲ, ಜಲ್ದಿ ಉಂಡು ಜಲ್ದಿ ಮಕ್ಕೊಳ್ಬೇಕು ಅಂಥೇಳಿ ಆಕೆ ನಿನ್ನ 5 ತನಕ ಆಟ ಆಡಾಳತ್ತ. ನಾ ಮಕ್ಕೊಂಡಿದ್ದೆ, ಮಮ್ಮಿ ತಂಗಿನೇ ಮಲ್ಕೊಂಡಾರ. ನೋಡಮ್ಮ ಇವತ್ತು ಒಂದು ಸ್ವಲ್ಪ ಜಲ್ದಿ ಮಲಗ್ಸ ಟ್ರೈ ಮಾಡಮ್ಮ. ಮಲ್ಕೋತಾಳೆ ಅನಿಸ್ತದೆ, ಒಂದು ಸ್ವಲ್ಪ ಹೈರಾಣ ಆಗ್ಯದಕ್ಕೆ ಗಾಡಿ ಆ ಕಡೆ ತಿರುಗಾಡಿ ಮಲ್ಕೋತಾಳತ್ ಮಾಡೀನಿ. ನೋಡಮ್ಮ ಕರ್ಕೊಂಬರ್ತೀನಿ. ಅವ್ರಿಗೆ ಹೋಗಿ ಕರ್ಕೊಂಬಂದು ಊಟ ಮಾಡಿಸ್ಬೇಕು. ಇವಾಗ ಅಲ್ಲಿ ಕುಂತಾರೆ ಅವರಿಬ್ಬರು ಹೊರಗೆ, ಅವ್ರ ತಾತ ಅಕ್ಕಿ ಅವ್ರಿಗೆ ಹೋಗ್ಯಾರ. ಇಲ್ಲಿ ಅವ್ರಿಗೆ ಕರ್ಕೊಂಬಂದು ಅವ್ರಿಗೆ ಊಟ ಕೊಟ್ಟಕ್ಕೆ ನಾವು ಊಟ ಮಾಡಿ ಬಿದ್ದೆವು. ಒಂದು ಸ್ವಲ್ಪ ಊಟ ಮಾಡಿಸ್ಕೆ
ಮಲ್ಕೋಬೇಕ್ರಿ. ಇನ್ನೂ ವಿದ್ಯೆ ಜಲ್ದಿ ಮುಕ್ಕೊಳ್ಳಲ್ಲ. ನೋಡಮ್ಮ ಆಟ ಆಡ್ತಾಳೆ ಆಕಿ. ನೋಡಮ್ಮ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿರಿ, ಹುಡುಗರು ನೋಡೋಕೆ ಒಂಥರ ಖುಷಿ ಆಗುತ್ತೆ. ನೀವು ನೋಡಿರಿ, ಎಂಜಾಯ್ ಮಾಡಿರಿ. ಈ ವಿಡಿಯೋ ಏನೋ ಕಂಟಿನ್ಯೂ ಆಗ್ತದ, ಇಲ್ಲಿವರೆಗೆ ಇಷ್ಟೇ ಎಂಡಲ್ಲ. ಇನ್ನೊಂದು ಸ್ವಲ್ಪ ನೋಡಿ ಎಂಜಾಯ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಈಗ ಊಟಕ್ಕೆ ಕರ್ಕೊಂಬರ್ತೀನಿ ಹೋಗಿ. ಅವ್ರಿಗೆ ಕರ್ಕೊಂಬಂದು ಊಟಕ್ಕೆ ಕೊಡ್ತೀನಿ. ಅವ್ರಿಗೆ ಊಟಕ್ಕೆ ಹಚ್ಕೊಟ್ಟಿದ್ದು, ನಾನು ಒಂದು ಸ್ವಲ್ಪ ಊಟಕ್ಕೆ ಹಚ್ಕೊಂಡಿನಿ. ಚಪಾತಿ ಪಲ್ಯ, ಇಲ್ಲಿ ಅನ್ನ ಮಾಡೀನಿ, ಇಲ್ಲಿ ಸಾಂಬಾರು ಇನ್ನೊಂದು ಸ್ವಲ್ಪ ಕಾಯಕ್ಕೆ ಇಟ್ಟೀನಿ. ಇವಾಗ ಊಟದೆಲ್ಲ ಆಯ್ತು ರೀ. ಊಟ ಆಗಿ ಕುಂತಿದ್ದೆ. ವಿದ್ಯೆ ಆಟ ಆಡಕತ್ತೇಳಿ ನೋಡಿದ್ರಲ್ಲ. ವಿದ್ಯೆ ಆಟ ಆಡ್ಕೋತ ಕುಂತಿಳು. ನಾನು ಹಂಗೆ ಆಕಿನ ಸಂಗಡ ಸುಮ್ಮ ಕೂತಿದ್ದೆ. ಒಂದಿಬ್ಬರು ಹುಡುಗಿಯರು ಬಂದಿದ್ದು, ಅವ್ರ ಸಂಗಟ ಆಟ ಆಡ್ಕೋತ ಕುಂತಿಳು ಆಕಿನು. ನಾವು ಇನ್ನೇನು ಮಲ್ಕೋಬೇಕು. ಟೈಮ್ ತಿರುಗಿ ಆಟ ಆಡ್ಕೋತ ನೋಡೇ ಇಲ್ಲ, ಟೈಮ್ 10 ಮೇಲೆ ಆಗೈತಿ. ಮಲ್ಕೋಬೇಕಿನ್ನು, ಆಕಿಗೆ ಮಲಗಿಸ್ಬೇಕು. ಈ ವಿಡಿಯೋ ಇಷ್ಟ ಆಗಿತ್ತು ರೀ. ಎಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರಲ್ಲ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಗೆ ಹೆಂಗೆ ಅನಿಸ್ತದೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮಾಡಿ ನಮ್ಗೆ ಖುಷಿ ಆಗ್ತದೆ. ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತು ಅಂತೇಳಿ. ಕಮೆಂಟ್ ಮಾಡಿ ನಮಗೆ ಒಂದು ಸ್ವಲ್ಪ ಖುಷಿಯಾಗಿ ಏನರ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಏನು ಅಂಬೋದು ಹೇಳ್ತೀನಿ, ಅದ್ರ ಸಂಬಂಧ ಅಂತೇಳಿ. ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ, ನಮಗೆ ಖುಷಿ ಆಗ್ತದೆ. ಸಿಗುಮ್ರಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.